ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 12ನೇ ತಾರೀಕು ಶುಕ್ರವಾರ. ನಾವು 5 ಗಂಟೆಗೆ ಆಟೋವನ್ನು ಬುಕ್ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಿಮಗೂ ಈಗಾಗಲೇ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾವು ರಾಯಲ್ ಎನ್ಫೀಲ್ಡ್ ಬೈಕನ್ನು ಬುಕ್ ಮಾಡಿದ್ವಿ. ಇವತ್ತು ಡೆಲಿವರಿ ಇದೆ, ಹಾಗಾಗಿ ತೊಗೊಂಬರೋಕ್ಕೆ ಆಟೋದಲ್ಲಿ ಹೋದ್ವಿ ನಾವು ಮತ್ತು ನಮ್ಮ ಮಕ್ಕಳು. ಬೈಕ್ ಬುಕ್ ಮಾಡಿಬಿಟ್ಟು ನಾವು ಈಗಾಗಲೇ 1 ಮಂತ್ ಆಗಿತ್ತು. ಅವರು 30 ಇಲ್ಲ 40 ಡೇಸ್ ಆಗುತ್ತೆ ಅಂತ ಹೇಳಿದರು. ಹಾಗೆ ನಾವು ಹೋದ ತಕ್ಷಣ ನಮಗೊಂದು ಪ್ಲ್ಯಾಂಟ್ ಕೊಟ್ಟರು. ತುಂಬಾ ಇಷ್ಟ ಆಯಿತು ನನಗೆ ಈ ಪ್ಲ್ಯಾಂಟು. ಚೆನ್ನಾಗಿದೆ ಅಲ್ವಾ ಈ ಪ್ಲ್ಯಾಂಟು? ಹಾಗೆ ಒಂದು ಹೆಲ್ಮೆಟ್ ಕೊಟ್ಟರು, ಜೊತೆಗೆ ಫೋಟೋಸು ಎಲ್ಲ ತೊಗೊಂಡ್ವಿ. ತುಂಬಾ ಖುಷಿಯಾಗಿದ್ದರು ಮಕ್ಕಳಂತೂ. ಯಾವಾಗ ನೋಡ್ತೀವೋ ನಾವು ಬೈಕು ಅಂತ ಹೇಳಿ. ಹಾಗೆ ಹೆಲ್ಮೆಟ್ನೂ ಸಹ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಹಾಗೆ ಈ ಥರದ ಟ್ರಿಪ್ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವ್ಲಾಗ್ಸ್ನ ಹಲವಾರು ವೀಡಿಯೋಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ, ಮೇಲ್ಗಡೆ ಐ ಕಾರ್ಡು ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸೊಬ್ಬರಾಗಿದ್ರೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇವರು ನನ್ನ ಹತ್ರ ಮಾತಾಡ್ತಾ ಹಾಗೆ ಹೆಲ್ಮೆಟನ್ನು ತೆಗೆದು ತೋರಿಸಿದ್ರು. Ay, makan suka. Ini kan kadang-kadang kan aku dinding. Ibarat ini kan. Oh, kan asal sudah. Cini kan asal. ಹಾಗೆ ನಾವು ಜಾಕೆಟು ಮತ್ತು ಹೆಲ್ಮೆಟನ್ನು ನೋಡ್ತಾ ಇದ್ವಿ. ಯಾವ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು, ಬೈಕಿಗೆ ಯಾವ ಸೆಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮ್ಯಾಚಿಂಗ್ ಥರನೇ ತೊಗೊಳ್ತಾ ಇದ್ವಿ. ಇನ್ನೊಂದು 1/2 hour ಆಗುತ್ತೆ ಅಂತ ಹೇಳಿದರು. ಮತ್ತೆ ಒಂದು ಪ್ಲ್ಯಾಂಟ್ ಕೊಟ್ಟು ಇಲ್ಲೊಂದು ಫೋಟೋಸ್ ತೊಗೊಂಡ್ರು, ನಮ್ಮ ಹತ್ರ ಸೈನ್ ಮಾಡಿಸ್ಕೊಂಡು. ಅದಕ್ಕೆ ಹಾಗೆ ನಾವು ಹೆಲ್ಮೆಟು ಮತ್ತು ಜಾಕೆಟನ್ನು ತೊಗೊಂಡು ಬಂದ್ವಿ. ಈಗ ಡೆಲಿವರಿ ಟೈಮ್. ಹೀಗಾಗಲೇ ನೋಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಬೈಕ್ನ.
ಫುಲ್ ಮಾಡೋಕ್ಕೆ ಹೋಗ್ಬೋದು. ಟೈಮ್ ಸೆಟ್ ಮಾಡ್ಕೊಳ್ಳೋಕೆ ಲಾಂಗ್ ಪ್ರೆಸ್ ಮಾಡಿದ್ರೆ ಟೈಮ್ ಸೆಟ್ ಆಗುತ್ತೆ. ಓಡಿ ಅಂದರೆ ಟೋಟಲ್ ಕಿಲೋಮೀಟರ್ ಎಷ್ಟಿದೆ ಅದು ತೋರಿಸುತ್ತೆ. ಟ್ರಿಪ್ 1 ಟ್ರಿಪ್ 2 ಇರುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ 2.0 ಇರೋದು 0 ಆಗಿಬಿಡುತ್ತೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಓಡಿಸಿದ್ರೆ ಚೆಕ್ ಮಾಡ್ಕೋಬೋದು. ಅದು ಟ್ರಿಪ್ 2ನಲ್ಲಿ, ಟ್ರಿಪ್ 2 ಟ್ರಿಪ್ 1ನಲ್ಲಿ. ಟ್ರಿಪ್ 1ನಲ್ಲೂ 0 ಆಗುತ್ತೆ. ಹಾಂ 0 ಆಗುತ್ತೆ. ಬಟ್ ಫುಲ್ ಕಿಲೋಮೀಟರ್ ಓಡೋಮೀಟ್ರಲ್ಲಿ ODO ಅಂತ ಇಲ್ಲೇ ತೋರಿಸುತ್ತೆ. ಓಕೆ, ಇದೇನು 0 ಆಗುತ್ತೆ? ಇದೇನು 0 ಆಗುತ್ತೆ. ಸೀದೆ ಚಾರ್ಜಿಂಗ್ ಬರುತ್ತೆ. ಕೇಬಲ್ ಕನೆಕ್ಟ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಓಕೆ, ಒಂದು ಇರೋದು. ಹಾಂ ಒಂದು. ಅದು ಆರ್ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಇಲ್ಲಿ ನ್ಯಾವಿಗೇಷನ್ ಬರುತ್ತೆ. ಟರ್ನ್ ಬಟನ್ನು. ಇಲ್ಲ, ನನಗೆ ಇದೊಂದು ಸತಿ ಓಡೋಮೀಟ್ರದ್ದು ಎಕ್ಸ್ಪ್ಲೇನ್ ಮಾಡಿ, ನನಗೆ ಅರ್ಥ ಆಗಲಿಲ್ಲ. ಹಾಂ, ಇದು ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕೆ ಸ್ಪೇಸ್ ಇರುತ್ತೆ. ಡಾಕ್ಯುಮೆಂಟ್ಸ್ ಇಟ್ಟು ಓಕೆ, ಕ್ಲಾತ್ ಇಡಕ್ಕೆ ಹೋಗ್ತೀವಿ. ಹಾಂ, ಏರ್ ಫಿಲ್ಟರ್ ಇರುತ್ತೆ, ಬ್ಲಾಕ್ ಆಗುತ್ತೆ. 1 ವೀಕ್ ಮೇಲೆ ಗಾಡಿ ತೆಗಿಯಲ್ಲ ಅಂದರೆ ಈ ಕನೆಕ್ಷನ್ ಇರುತ್ತೆ. ಇದನ್ನು ಡಿಸ್ಕನೆಕ್ಟ್ ಮಾಡಿ ಬ್ಯಾಟ್ರಿ ಮೇನ್ ಕನೆಕ್ಷನ್, ಬ್ಯಾಟ್ರಿ ಸೇವ್ ಆಗುತ್ತೆ ನಿಮಗೆ. ಓಕೆ. ಬೇಸಿಕ್ ಟೂಲ್ ಕಿಟ್ ಗಾಡಿಲೇ ಇರುತ್ತೆ. ಎಮಿಷನ್ ಟೆಸ್ಟ್ 1 ಇಯರ್ ಆಗಿರುತ್ತೆ. ಓಕೆ. ಅದಾದಮೇಲೆ ನೀವು ಮಾಡಿಸ್ಬೇಕಾಗುತ್ತೆ. ಟೈರ್ ಪ್ರೆಷರ್ ಬಂದು ಫ್ರಂಟು 36, ಬ್ಯಾಕ್ 38. 38. ಓಕೆ. ಕಂಟಿನ್ಯೂಸ್ ಗೆಸ್ಟ್ ಕೊಟ್ಟರೆ ಎಲ್ಲ ಆಲೋಕೊಂಡು ಬಂದೆ. ಅಮರಾವತಿಯ నేను ఇట్లా అనుకుంటున్నా ఇట్లా వచ్చింది ಇಲ್ಲಿ ಹೋಮ್ ಬಟನ್ ಇರುತ್ತೆ. ಇದ್ರ ಮೇಲೆ ಟ್ಯಾಪ್ ಮಾಡಿ ಕಿಲೋಮೀಟರ್ ರೈಟು ಲೆಫ್ಟು ಯು ಟರ್ನ್ ತೊಗೊಳುತ್ತೆ. ಅದು ಗೈಡ್ ಮಾಡಿ ಡನ್. ಓಕೆ, ಅಷ್ಟೇ ಸರ್. ಇದೇನೋ ನಿಮಗೆ ಡೌಟ್ ಇತ್ತು ಅಂದ್ರಲ್ಲ, ಹಾಂ, ಇದು ಟ್ರಿಪ್ ಎಫ್ ಅಂದರೆ ರಿಸರ್ವಲ್ಲಿ ಇರುತ್ತೆ. ವೆಹಿಕಲ್ 4 ಲೀಟ್ರ್ ರಿಸರ್ವಲ್ಲೇ ಇರುತ್ತೆ. ಓಕೆ. 4 ಲೀಟ್ರ್ ಓಡಿಸ್ಬೋದು. 4 ಲೀಟ್ರಲ್ಲಿ ನೀವೊಂದು ರಿಸರ್ವಲ್ಲಿ ಇರುತ್ತಲ್ಲ, ಈ ಪಾಯಿಂಟ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಹೇಳಿಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಕಂಟಿನ್ಯೂ ವ್ಲಾಗ್ ಇದೆ. ಇದು ಲೆಂತಿ ಆಗುತ್ತೆ ಅಂತ ನಾನು ಹೇಳಿ ಶೇರ್ ಮಾಡಿಲ್ಲ. ಇವಾಗ ಮನೆಗೆ ಹೋದ್ಮೇಲೆ ಯಾವ ರೀತಿ ನಾವು ಪೂಜೆ ಮಾಡಿದ್ವಿ ಏನು ಅನ್ನೋದನ್ನು ನಾಳಿನ ವ್ಲಾಗಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.